ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನಟ ದಿಲೀಪ್ ರಾಜ್ ನಿಮ್ಮನ್ನೆಲ್ಲ ಬಿಟ್ಟು ಹೋಗಿ ಒಂದು ವಾರ ಆಗ್ತಾ ಬಂತು. ಆದ್ರೆ ಈ ಒಂದು ವಾರ ಅನ್ನೋದು ಅವರ ಕುಟುಂಬಸ್ಥರ ಪಾಲಿಗೆ ಒಂದು ಯುಗದಂತೆ ಆಗಿದೆ. ಮಕ್ಕಳಿಗೆ ಅಪ್ಪನ ಮುಖ ನೋಡದೆ ಅನ್ನ ನೀರು ಸೇರ್ತಾ ಇಲ್ಲ. ಗಂಡನ ಧ್ವನಿ ಕೇಳದೆ ಪತ್ನಿಗೆ ಪ್ರಪಂಚವೇ ಬೇಕಾಗಿಲ್ಲ. ಇಡೀ ಮನೆಯಲ್ಲಿ ಇವತ್ತಿಗೂ ಸ್ಮಶಾನ ಮೌನ ಆವರಿಸಿದೆ. ದಿಲೀಪ್ ರಾಜ್ ಇಲ್ಲದ ಮನೆ ಬಿಕೋ ಅಂತಿದೆ. ದಿಲೀಪ್ ಅವರ ಫೇವರೇಟ್ ಜಾಗಕ್ಕೆ ಹೋದಾಗಲೆಲ್ಲ ಹೆಂಡತಿ ಮಕ್ಕಳು ಕಣ್ಣೀರಿಡ್ತಿದ್ದಾರೆ. ಅಪ್ಪನ ಜೊತೆಗೆ ಕಳೆದ ಕ್ಷಣಗಳನ್ನ ನೆನೆಸಿಕೊಂಡು ಇಬ್ಬರು ಹೆಣ್ಮಕ್ಳು ಗೋಳಾಡ್ತಿದ್ದಾರೆ. ಅಪ್ಪ ನಮ್ಮನ್ನ ಇಷ್ಟು ಬೇಗ ಯಾಕೆ ಬಿಟ್ಟು ಹೋದೆ ಅಂತ ಪರಿತಪಿಸ್ತಿದ್ದಾರೆ. ಇನ್ನು ಶ್ರೀ ವಿದ್ಯಾ ಅವರ ಪರಿಸ್ಥಿತಿಯನ್ನಂತೂ ಹೇಳೋದೇ ಬೇಡ ಬಿಡಿ. ಯಾಕಂದ್ರೆ ಗಂಡ ಹೆಂಡತಿ ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ ತೋರಿಸಿಕೊಟ್ಟವರು ಇವರು. ಬಹುಶಃ ಅರ್ಧ ದಾರಿಯಲ್ಲೇ ಕರ್ಕೊಂಡು ಹೋಗೋದಿಕ್ಕೋ ಏನೋ ದೇವ್ರು ಇಷ್ಟೊಂದು ಆತ್ಮೀಯತೆ ಕೊಟ್ಟಿದ್ದ ಅನ್ಸುತ್ತೆ. ಇಬ್ಬರ ಮಧ್ಯೆ ಅಷ್ಟೊಂದು ಪ್ರೀತಿ ಇಟ್ಟಿದ್ದ ಅನ್ಸುತ್ತೆ. ಬದುಕಿನುದ್ದಕ್ಕೂ ಜೊತೆಯಾಗಿರ್ತೀನಿ ಅಂತ ಆಣೆ ಮಾಡಿದ ಕೈಗಳೇ ಈಗ ಕೈ ಬಿಟ್ಟು ಹೋಗಿದೆ. ಒಬ್ರಿಗೊಬ್ರು ಕೈ ಹಿಡಿದು ಸಾಗೋದಕ್ಕೆ ಇನ್ನೂ ತುಂಬಾ ಸಮಯ ಆಯ್ತು. ಇಬ್ಬರು ಕನಸು ಕಂಡಿದ್ದನ್ನ ಈಡೇರಿಸಿಕೊಳ್ಳೋದಕ್ಕೆ ತುಂಬಾ ಟೈಮ್ ಇತ್ತು. ಆದ್ರೆ ಎಲ್ಲವನ್ನ ಬಿಟ್ಟು ದಿಲೀಪ್ ರಾಜ್ ಹೊರಟು ಹೋಗಿದ್ದಾರೆ. ಹೀಗಾಗಿಯೇ ಈ ಸಾವನ್ನ ಇಡೀ ಕುಟುಂಬಸ್ಥರಿಗೆ ಅರಗಿಸಿಕೊಳ್ಳೋದಿಕ್ಕಾಗ್ತಾ ಇಲ್ಲ. ಇಂಥ ಹೊತ್ತಲ್ಲೇ ಖ್ಯಾತ ಹೃದ್ರೋಗ ತಜ್ಞ, ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಹಾಗೂ ಸದ್ಯ ಬಿಜೆಪಿ ಸಂಸದರಾಗಿರುವ ಮಂಜುನಾಥ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ದಿಲೀಪ್ ಸಾವಿನ ಕಾರಣದ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆ ನೀಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ನಟ ದಿಲೀಪ್ ರಾಜ್ ನಿಧನರಾಗಿ ಕೆಲ ದಿನಗಳಷ್ಟೇ ಕಳೆದಿದೆ. ದಿಲೀಪ್ ರಾಜ್ ಇನ್ನಿಲ್ಲವಾದ ದಿನ ಅವರ ಅಭಿಮಾನಿಗಳು, ಸ್ನೇಹಿತರು, ಕುಟುಂಬ ಸದಸ್ಯರು ತೀವ್ರ ದುಃಖ ವ್ಯಕ್ತಪಡಿಸಿದ್ರು. ಆದ್ರೆ ಇದೀಗ ದಿಲೀಪ್ ರಾಜ್ ಅವರ ಸಾವಿನ ಬಗ್ಗೆ ಚರ್ಚೆ ಶುರುವಾಗಿದೆ. ಅವರ ಬಹುತೇಕ ಗೆಳೆಯರು ಹೇಳಿರುವಂತೆ ದಿಲೀಪ್ ರಾಜ್ ಅವರಿಗೆ ಯಾವುದೇ ದುರಭ್ಯಾಸ ಇರಲಿಲ್ಲ. ವ್ಯಾಯಾಮ, ಜಿಮ್ ಮಾಡ್ತಾ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾ ಇದ್ರು. ಹಾಗಿದ್ರು ಅವರಿಗೆ ಹೃದಯಾಘಾತ ಆಗಿದ್ದು ಹೇಗೆ? ಇಷ್ಟು ಫಿಟ್ ಆಗಿದ್ರು ಈ ಹೃದಯಾಘಾತ ಅನ್ನೋದು ಬಿಡಲ್ವಾ ಅನ್ನೋ ಪ್ರಶ್ನೆ ಕಾಡೋದಕ್ಕೆ ಶುರು ಮಾಡಿದೆ. ಹೀಗಾಗಿಯೇ ಕರ್ನಾಟಕದ ಖ್ಯಾತ ಹೃದ್ರೋಗ ತಜ್ಞರಾಗಿರೋ ಡಾಕ್ಟರ್ ಮಂಜುನಾಥ್ ಸಾವಿನ ಕುರಿತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನನಗೆ ಗೊತ್ತಿರುವ ಪ್ರಕಾರ ದಿಲೀಪ್ ರಾಜ್ ಅವರಿಗೆ ಹಿಂದಿನ ದಿನ ಎದೆ ಉರಿ ಕಾಣಿಸಿಕೊಂಡಿತ್ತಂತೆ. ಎದೆಯಲ್ಲಿ ಡಿಸ್ಕಂಫರ್ಟ್ ಕಾಣಿಸಿಕೊಂಡಿತ್ತು. ಆದ್ರೆ ಅದನ್ನ ಅವರು ನಿರ್ಲಕ್ಷ್ಯ ಮಾಡಿದ್ರು. ಗ್ಯಾಸ್ಟ್ರಿಕ್ ಇರಬಹುದು ಅಂತ ಅದರ ಬಗ್ಗೆ ಗಮನ ಹರಿಸಲಿಲ್ಲ. ಈಗ 20 to 25% ಹಾರ್ಟ್ ಅಟ್ಯಾಕ್ ಗ್ಯಾಸ್ಟ್ರಿಟಿಸ್ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೆ. ಕೆಲವರು ಖಾರ ಜಾಸ್ತಿ ತಿನ್ಬಿಟ್ಟಿದೀನಿ ಅಥವಾ ಡ್ರಿಂಕ್ಸ್ ಮಾಡ್ಬಿಟ್ಟಿದೀನಿ ಅನ್ಕೊಂಡು ಅದನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಅದು ಸರಿಯಲ್ಲ. ಇನ್ನು ಕೆಲವರಿಗೆ ಹೃದಯಾಘಾತ ಆಗುವ ಮುಂಚೆ ಗಂಟಲು ನೋವು ಬರಬಹುದು ಅಥವಾ ದವಡೆಯಲ್ಲಿ ನೋವು ಬರಬಹುದು. ಇನ್ನು ಕೆಲವರಿಗೆ ಬೆನ್ನಿನ ಮೇಲ್ಭಾಗದಲ್ಲಿ ನೋವು ಬರಬಹುದು. ಈ ನೋವುಗಳನ್ನು ಅಥವಾ ಈ ಸೂಚನೆಗಳನ್ನು ನಾವು ನಿರ್ಲಕ್ಷ್ಯ ಮಾಡಬಾರದು. ನಾವುಗಳು ರಕ್ತದ ಒತ್ತಡ, ಸಕ್ಕರೆ ಅಂಶ, ಕೊಲೆಸ್ಟ್ರಾಲ್ ಇದೆಲ್ಲವನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳಬೇಕು. ಕಡ್ಡಾಯವಾಗಿ ವ್ಯಾಯಾಮ ಮಾಡಬೇಕು. ಆದರೆ ಅತಿಯಾದ ವ್ಯಾಯಾಮವು ಒಳ್ಳೆಯದಲ್ಲ. ನೈಸರ್ಗಿಕವಾದ ಪ್ರೋಟೀನ್ ಸೇವಿಸುವುದಕ್ಕೆ ನಾವು ಹೆಚ್ಚು ಒತ್ತು ನೀಡಬೇಕು. ಮೊಳಕೆ ಕಾಳು, ಬೇಳೆಕಾಳು, ಮೊಟ್ಟೆ, ಹಣ್ಣು, ತರಕಾರಿ ಹೆಚ್ಚು ಸೇವನೆ ಮಾಡಬೇಕು. ಇತ್ತೀಚೆಗೆ ಬೇಗ ಸಾಧನೆ ಮಾಡಬೇಕು ಅನ್ನೋ ಹಪಹಪಿ ಎಲ್ಲರಲ್ಲೂ ಹೆಚ್ಚಾಗಿದೆ. ನಾನು ಬೇಗ ಕರಿಯರ್ ಬಿಲ್ಡ್ ಮಾಡಬೇಕು ಅನ್ನೋ ಅತಿಯಾದ ಆಸೆ ಹೊಂದಿದೆ. ಯಾವುದೇ ಕ್ಷೇತ್ರ ಆಗಬಹುದು, ಅದು ವೃತ್ತಿಪರ ಕ್ಷೇತ್ರ ಆಗಬಹುದು, ವೃತ್ತಿ ಬೇರೆ ತರ ಆಗಿರಬಹುದು. ಈಗೀಗ ಜನರಲ್ಲಿ ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ನಿದ್ದೆ ಇಲ್ಲ. ಇವುಗಳಿಂದ ದೇಹದ ಮೇಲೆ ಒತ್ತಡ ಹೆಚ್ಚಾಗಿದೆ. ದಿಲೀಪ್ ರಾಜ್ ನಟ ಜೊತೆಗೆ ನಿರ್ಮಾಪಕರು ಆಗಿದ್ರು. ದಿಲೀಪ್ ರಾಜ್ ಅಗಲಿಕೆ ಬಳಿಕ ಟಿವಿ ಲೋಕದಲ್ಲಿನ ಒತ್ತಡದ ಬಗ್ಗೆ ಚರ್ಚೆ ನಡೀತಾ ಇದೆ ಅಂದಿದ್ದಾರೆ. ಒಟ್ನಲ್ಲಿ ಸಾವು ಅನ್ನೋದು ನಿಶ್ಚಿತ, ಕಾರಣ ಹುಡ್ಕೊಂಡು ಬರುತ್ತೆ ಅಷ್ಟೇ. ಒಟ್ನಲ್ಲಿ ಒಬ್ಬ ಅದ್ಭುತವಾದ ನಟ, ವ್ಯಕ್ತಿ ಇಹಲೋಕ ತ್ಯಜಿಸಿದ್ದಾರೆ. ಅವರ ಕುಟುಂಬವನ್ನ ಒಬ್ಬಂಟಿ ಮಾಡಿ ಹೋಗಿದ್ದಾರೆ.